ಥರ ಜಾಯಿಂಟ್ಗಳಾಗಬೇಕಾದ್ರೆ ಈ ಥರ ಚಿಕ್ಕದಾಗಿ ಸ್ಕಿನ್ ಮಾಡಬೇಡಿ, ಇದ್ರ ಬದಲಿಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸ್ಕಿನ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ ರೀ. ಮಿನಿಮಮ್ಮು ಇಷ್ಟುದ್ದನಾದ್ರೂ ಸ್ಕಿನ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ನುಲಿತೀವಿ ಅಂತಂದರೆ ವೈರ್ನ ನೋಡಿ, ಈ ಥರ ಗ್ರಿಪ್ಪು ಹೆಚ್ಚು ಕಮ್ಮಿ 1 ಇಂಚಾರು ಇರಲೇಬೇಕು ಇಲ್ಲಿ ಗ್ರಿಪ್ಪು. ಆ ಥರ ವೈರ್ನ ಟೈಟ್ ಮಾಡಬೇಕು. ಮತ್ತು ಕೈಯಲ್ಲಿ ನುಲ್ಬಿಟ್ರೆ ಸಾಕಾಗಲ್ಲ, ಕಟಿಂಗ್ ಪ್ಲೇಯರಲ್ಲಿ ಇದನ್ನು ನುಲಿಬೇಕಾಗುತ್ತೆ. ಆಮೇಲೆ ನಾವು ಟೇಪ್ ಹಾಕ್ತೀವಲ್ಲ, ಈ ಜಾಯಿಂಟ್ ಏನಂತಂದರೆ ಹೆಚ್ಚು ಕಮ್ಮಿ 1.5 ಇಂದ 2 ಇಂಚಾರು ನಾವು ಟೇಪ್ ಹಾಕಬೇಕು. ಮತ್ತು ನಾವು ಒಂದು 3 ಅಥವಾ 4 ಲೇಯರ್ ಆದ್ರೂ ಇಲ್ಲಿ ನುಲಿತಾ ಇರಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ 2 ಲೇಯರ್ ಅದೇ ಹೆಚ್ಚು ಟೇಪ್ ಹಾಕೋದು ಆ ಥರ ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇದಕ್ಕೆ 3 ಅಥವಾ 4 ಲೇಯರ್ ನಾವು ಹಾಕಲೇಬೇಕಾಗುತ್ತೆ. ಯಾಕೆಂತಂದರೆ ಈ ಸರ್ಕ್ಯೂಟ್ ಇಲ್ಲಿಂದನೇ ಬೇರೆ ಕಡೆಗೆಲ್ಲ, ಆ ಕಡೆ ಸ್ವಿಚ್ ಬಾಕ್ಸ್ ಆಗಿರ್ಬೋದು, ಈ ಕಡೆ ಮತ್ತು ಈ ಕಡೆ ಸುತ್ತಮುತ್ತ ಎಲ್ಲ ಹೋಗೋದೆಲ್ಲ ಈ ಫ್ಯಾನ್ ಬಾಕ್ಸಿಂದನೇ ಲಿಂಕು ಜಾಸ್ತಿ ಹೋಗೋದ್ರಿಂದ ನಾವು ಇಲ್ಲೇ ಕರೆಕ್ಟಾಗಿ ಜಾಯಿಂಟ್ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 3 ಲೇಯರು ಅಥವಾ 4 ಲೇಯರನ್ನು ನಾವು ಟೇಪ್ ಹಾಕಲೇಬೇಕಾಗುತ್ತೆ. ನಾವು ವೈರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋ ವೈರು ವಿ ಗಾರ್ಡು, ಬೇಕಾದರೆ ನೋಡ್ಕೊಳ್ಳಿ. ನಿಮ್ಗೆ ಕಾಣಿಸ್ತೈತಾ? ವಿ ಗಾರ್ಡ್ ವೈರು. ನಮ್ಮ ಟಿ ನರಸೀಪುರ ಸುತ್ತಮುತ್ತ ಆಲ್ಮೋಸ್ಟು ವಿ ಗಾರ್ಡ್ ವೈರ್ನೇ ನಾವು ವೈರಿಂಗೆಲ್ಲ ಯೂಸ್ ಮಾಡೋದು. ಒಳ್ಳೆ ಲೈಫ್ ಇರುತ್ತೆ. ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ. ನಾವು ಸದ್ಯಕ್ಕೆ ಇಲ್ಲಿ ಟಿ ನರಸೀಪುರದಲ್ಲಿ ಉಪಯೋಗಿಸ್ತಾ ಇರೋದೆಲ್ಲ ವಿ ಗಾರ್ಡೇ ಜಾಸ್ತಿ. ನಾವು ಒಪ್ಪೋಂಥ ಆಲ್ಮೋಸ್ಟ್ ಬಿಲ್ಡಿಂಗ್ಗಳಿಗೆಲ್ಲ ವಿ ಗಾರ್ಡೇ ತರಿಸ್ತಾ ಇರೋದು.